ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇದು MG ರೋಡು ಚಿನ್ನಸ್ವಾಮಿ ಸ್ಟೇಡಿಯಂ ಇದೆಲ್ಲ, ಅದ್ರ ಫ್ರಂಟ್ ಗೇಟಲ್ಲಿ ನಡೆದಂಥ ದೊಡ್ಡದಾದ ಒಂದು ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ನೋಡಿ, ಪಬ್ಲಿಕ್ TV ಚಾನಲ್ ಅವರು ಕೂಡ ಬಂದು ಅಲ್ಲಿ ಒಂದು ಶೂಟ್ ಮಾಡ್ತಾ ಇದ್ದಾರೆ, ಅದನ್ನ ಅಲ್ಲಿ ವಿಡಿಯೋನೆಲ್ಲ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ಈ ಒಂದು ವಿಡಿಯೋನ ಹಸ್ಬೆಂಡು ಕಾರೊಳಗೆ ಡ್ಯೂಟಿಗೆ ಹೋಗ್ತಾಯಿದ್ರು, ಆವಾಗ ಅವರು ಕ್ಯಾಪ್ಚರ್ ಮಾಡಿರುವಂಥ ಕಾರೊಳಗಿಂದ ಈ ವಿಡಿಯೋ ಅಂತಲೇ ಹೇಳ್ಬೋದು. ನೀವು ಲೈವ್ ಆಗಿ ನೀವು ನೋಡ್ತಾ ಇರ್ಬೋದು. ಒಬ್ಬ ದೊಡ್ಡದಾಗಿ ಆಕ್ಸಿಡೆಂಟ್ ಆಗಿದೆ. ಈ ವೈಟ್ ಕಾರ್ ಕಾಣ್ತಾ ಇದ್ದಲ್ಲ ನಿಮಗೆ, ಆ ವೈಟ್ ಕಾರು ಹೋಗಿ ಆಟೋಗೆ ಗುದ್ದಿದೆ. ಆಟೋ ಫುಲ್ಲು ಜಖಮ್ ಆಗಿಬಿಟ್ಟಿದೆ. ಪಾಪ ಅದರೊಳಗಿದ್ದವ್ರು ಫುಲ್ ಸೀರಿಯಸ್ ಆಗಿ ಆ್ಯಂಬುಲೆನ್ಸ್ ಬಂದು ಕರ್ಕೊಂಡು ಹೋಗಿದ್ದಾರೆ. ಬಟ್ MG ರೋಡಲ್ಲಿ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಿರುವಾಗ ಆದಂಥ ಸನ್ನಿವೇಶ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಆಕ್ಸಿಡೆಂಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ. ಅದ್ರ ಬಗ್ಗೆ ಪಬ್ಲಿಕ್ TV ಚಾನಲ್ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಲ್ಲಿ. ಇದು ನೋಡಿ, ನೀವು ನೋಡ್ತಾ ಇರ್ಬೋದು ಯಾವ ಥರ ನೀವು ನೋಡ್ಬೋದು ಆ ವಿಡಿಯೋದಲ್ಲಿ ಮುಂದೆ. ಇವಾಗ ಅದನ್ನು ಕೂಡ ಹಸ್ಬೆಂಡ್ ಮೂವ್ ಆಗೋದು ಕ್ಯಾಪ್ಚರ್ ಮಾಡಿದ್ದಾರೆ. ಫುಲ್ಲು ಆಟೋ ಅಂತೂ ಫುಲ್ಲು ಜಖಮ್ ಆಗಿಬಿಟ್ಟಿದೆ. ಅಲ್ಲಿ ಟ್ರಾಫಿಕ್ ಕೂಡ ಅದೇ ರೀತಿ ಜಾಮ್ ಆಗಿಬಿಟ್ಟಿದೆ. ದೊಡ್ಡದಾದ ಒಂದು ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಪಾಪ ತುಂಬ ಭಯಾನಕವಾದ ಒಂದು ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ಸ್ಪೀಡಾಗಿ ಬಂದು ಆಟೋಗೆ ಗುದ್ದಿರುವಂಥದ್ದು. ನೋಡಿ ಇವಾಗ ಕಾಣ್ತಾ ಇದೆ, ನೋಡಿ ನೀವು ನೋಡ್ತಾ ಇದ್ದೀರಾ. ನೋಡಿ ಇವಾಗ ಕಾಣುತ್ತೆ. ಸ್ವಲ್ಪ ಮುಂದೆ ಮೂವ್ ಆಗ್ತಾರೆ ಹಸ್ಬೆಂಡ್, ಯಾಕಂದರೆ ವೆಹಿಕಲ್ಲೇ ಮೂವ್ ಆಗ್ತಾಯಿಲ್ಲ, ಯಾಕಂದರೆ ಅಲ್ಲಿ ಫುಲ್ ಜಾಮ್ ಆಗಿಬಿಟ್ಟಿದೆ. ಆಕ್ಸಿಡೆಂಟ್ ಆಗಿರೋದ್ರಿಂದ ಫುಲ್ ಜಾಮ್ ಆಗಿಬಿಟ್ಟಿದೆ. ಗೊತ್ತಲ್ಲ ನಮ್ಮ ಬ್ಯಾಂಗ್ಳೂರು ರೋಡ್ ಪರಿಸ್ಥಿತಿಗಳು ನಿಮ್ಗೆ ಗೊತ್ತೇ ಇರುತ್ತೆ. ಟ್ರಾಫಿಕ್ ಸ್ವಲ್ಪ ಅಲ್ಲಿ ಆಕ್ಸಿಡೆಂಟ್ ಆಯಿತು, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಫುಲ್ ಜಾಮ್ ಆಗಿಬಿಡುತ್ತೆ. ಒಂದು ಗಾಡಿ ಕೂಡ ಮೂವ್ ಆಗೋಲ್ಲ. ನೋಡಿ ಯಾವ ರೀತಿ ಆಗಿದೆ ಆಟ. ಪಾಪ ಅವರು ಬದುಕಿದ್ದಾರಾ ಇಲ್ವಾ ಅಂತಲೇ ಗೊತ್ತಿಲ್ಲ, ಆ ರೀತಿ ಒಂದು ಸನ್ನಿವೇಶ ಆಗಿದೆ.